ಎಲ್ಲರಿಗೂ ನಾನು ಡಾಕ್ಟರ್ ಶ್ರೀ ಆಯುರ್ವೇದಿಕ್ ಫಿಸಿಷಿಯನ್ ಯೋಗ ಥೆರಪಿ ಎಕ್ಸ್ಪರ್ಟ್. ನಾನು ಇವತ್ತು ನಿಮ್ಗೊಂದು ಸ್ಟ್ರೆಸ್ ರಿಲೀಫ್ ಹೆಲ್ತ್ ಕೇರ್ ಅನ್ನ ಮತ್ತೆ ಒಂದು ಸ್ಕಿನ್ ಕೇರ್ ಅನ್ನ ತಗೊಂಡ್ ಬಂದಿದ್ದೀನಿ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಫುಲ್ ಕ್ರೀಮ್ ಹಾಲಿದು ವಾರ್ಮ್ ಮಾಡ್ಕೊಂಡಿದ್ದೀನಿ, ಮತ್ತೆ ಹನಿ. ಇದು ಎರಡೇ ಇಂಗ್ರೀಡಿಯೆಂಟ್ ನ ಯೂಸ್ ಮಾಡಿ ಮಾಡುವಂಥದ್ದು. ನಮ್ಮ ಲೈಫಲ್ಲಿ ಇವಾಗ ತುಂಬಾ ಸ್ಟ್ರೆಸ್ ಇರುತ್ತೆ. ವರ್ಕ್ ಸ್ಟ್ರೆಸ್, ಸ್ಟೂಡೆಂಟ್ ಸ್ಟ್ರೆಸ್, ಎಲ್ಲಾ ತರದ ಸ್ಟ್ರೆಸ್ ಇಂದ ನಮ್ಮ ಬಾಡಿಯಲ್ಲಿ ಎಸ್ಪೆಷಲಿ ಸ್ಕಿನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ತುಂಬಾ ಜನಕ್ಕೆ ಸೋರಿಯಾಸಿಸ್, ಎಕ್ಸಿಮಾ, ಆಮೇಲೆ ತುಂಬಾ ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ವೇರಿಯೇಷನ್ ಕಾಸ್ ಡ್ಯೂ ಟು ಸ್ಟ್ರೆಸ್ ಇದೆ. ಸೊ ಸ್ಲೀಪ್ಲೆಸ್ನೆಸ್, ಎಸ್ಪೆಷಲಿ 8-9 ಗಂಟೆ ಮಲ್ಕೊಂಡಿದ್ರು ಕೂಡ ಬೆಳಗ್ಗೆ ಎದ್ದಾಗ ಫ್ರೆಶ್ನೆಸ್ ಇರೋದಿಲ್ಲ. ಯಾಕಂತಂದ್ರೆ ಅಷ್ಟೊಂದು ನಮ್ಮ ಡೈಲಿ ಲೈಫಲ್ಲಿ ಸ್ಟ್ರೆಸ್ ಅನ್ನ ನಮ್ಮ ಬಾಡಿ ತಗೊಳ್ತಾ ಇದೆ. ಸೊ ಬಾಡಿಗೆ ನರಿಶ್ಮೆಂಟ್ ಕೊಡಬೇಕು, ಹೈಡ್ರೇಷನ್ ಕೊಡಬೇಕು, ಸ್ಟ್ರೆಸ್ ರಿಲೀಫ್ ಮಾಡಬೇಕು. ಅದಕ್ಕೆ ಒಂದು ಸಿಂಪಲ್ ಆಗಿರೋಂಥ ಸ್ನಾನ ಅಂದರೆ ಈ ಕ್ಷೀರ ಸ್ನಾನ. ನಮ್ಮ ಆಯುರ್ವೇದಿಕ್ ಅಲ್ಲಿ ಹಾಲಲ್ಲಿ ಸ್ನಾನ ಮಾಡೋದು. ನಾವು ಹಳೆ ಕಾಲದಲ್ಲೆಲ್ಲ ಕೇಳ್ತೀವಿ, ರಾಣಿಯರೆಲ್ಲ ಹಾಲಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ, ಅದಕ್ಕೆ ಸ್ಕಿನ್ ತುಂಬಾ ಚೆನ್ನಾಗಿತ್ತಂತೆ. ಕ್ಲಿಯೋಪಾತ್ರ ಮಿಲ್ಕಲ್ಲೇ ಸ್ನಾನ, ಹಾಲಲ್ಲೇ ಸ್ನಾನ ಮಾಡ್ತಿದ್ಲಂತೆ, ಅದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದ್ಲು ಅಂತ. ಸೊ ನಾವು ಸಿಂಪಲ್ ಆಗಿ ಈ ಕ್ಷೀರದಲ್ಲಿ ಬಕೆಟ್ ತುಂಬಾ ಹಾಕೊಂಡಿಲ್ಲ ಅನ್ನೋ ಪರವಾಗಿಲ್ಲ, ಒಂದು 1/2 ಕಪ್ ಅಷ್ಟು ಹಾಲು, ಅದಕ್ಕೆ ನಾನು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು 3 ಸ್ಪೂನ್ ಅಷ್ಟು ನಾನು ಹನಿಯನ್ನು ಹಾಕ್ತಾ ಇದ್ದೀನಿ. ಹಾಲನ್ನ ಜೇನುತುಪ್ಪವನ್ನ ಎರಡನ್ನೂ, ಸೊ ನಾನು ಆಲ್ರೆಡಿ ಕಾಯಿಸ್ಕೊಂಡಿರುವಂತ ವಾರ್ಮ್ ಮಿಲ್ಕ್ ಅನ್ನ ತಗೊಂಡಿದ್ದೀನಿ. ಇದನ್ನ ನೀವು ಈ ತರ ಕೈಯಲ್ಲೇನೆ ಹಿಂಗ್ ತಗೊಂಡು ನಿಮ್ಮ ಸ್ಕಿನ್ ಮೇಲೆಲ್ಲ ಅಪ್ಲೈ ಮಾಡ್ಕೋಬಹುದು. ಸೊ ಈ ತರ ಹಾಲನ್ನ ಹಿಂಗ್ ತಗೊಂಡು ಈ ತರ ಈ ಮಿಕ್ಸ್ಚರ್ ಅನ್ನ ಈಗ ಹಚ್ಕೊಂಡು ಚೆನ್ನಾಗಿ ಸ್ಕಿನ್ನಿಗೆ ನಾವು ಮಸಾಜ್ ಮಾಡ್ಕೊಳ್ತಾ ಹೋದ್ರೆ ಡಾರ್ಕ್ ಸ್ಕಿನ್ನು, ಟ್ಯಾನು, ಮತ್ತೆ ಎಲ್ಲ ಡ್ರೈನೆಸ್ ಎಲ್ಲ ಕಡಿಮೆ ಆಗಿ ಹೈಡ್ರೇಷನ್ ಬೆಟರ್ ಆಗುತ್ತೆ. ನೀವು ಫೇಸ್ ಇಂದ ಹಿಡ್ಕೊಂಡು ಎಲ್ಲ ಬಾಡಿ ಪಾರ್ಟ್ಸ್ಗೆ ಹಚ್ಕೊಳ್ಬಹುದು. ತುಂಬಾ ಸೇಫ್ ಇದು. ಸೆನ್ಸಿಟಿವ್ ಸ್ಕಿನ್ ಕೂಡ ಏನು ತೊಂದರೆ ಆಗೋದಿಲ್ಲ. ಸೊ ಇದನ್ನ ನೀವು ಮಾಡ್ಬಿಟ್ಟು ನೋಡಿ. ಸ್ಲೀಪ್ ತುಂಬಾ ಬೆಟರ್ ಆಗುತ್ತೆ, ಮೂಡ್ ತುಂಬಾ ಚೆನ್ನಾಗಾಗುತ್ತೆ, ಎನರ್ಜಿ ವೈಸ್ ತುಂಬಾ ಎನರ್ಜಿ ಬೆಟರ್ ಇರುತ್ತೆ. ಇದನ್ನ ಈ ತರ ಹೀಗೆ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು 20 ನಿಮಿಷ ಬಿಟ್ಟು ತೊಳ್ಕೊಳ್ಬೇಕು. ಸ್ನಾನನೇ ಮಾಡ್ಬೋದು. ನಿಮ್ಗೆ ಈ ತರ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನೀವು ಬಕೆಟ್ ಅಲ್ಲಿರೋ ನೀರ್ಗೆನೆ ಇದನ್ನ ಹಾಕೊಂಡ್ಬಿಟ್ಟು ವಾರ್ಮ್ ವಾಟರ್ ಏನು ಸ್ನಾನ ಮಾಡ್ತಿರಲ್ಲ ಅದಕ್ಕೆ ಹಾಕೊಂಡು ನೀವು ಸ್ನಾನವನ್ನ ಮಾಡ್ಬೋದು. ಹೈಡ್ರೇಟ್ ಆಗಿದೆ, ಮಾಯ್ಶ್ಚರೈಸ್ ಆಗಿದೆ. ಇದನ್ನ ನೀವು ಮಾಡ್ಕೊಳ್ಳಿ. ಧನ್ಯವಾದ.